ಅದೇ ಕೆಟ್ಟ ಕನಸು. ಹಲೋ ಕಿಶೋರ್, ಏನ್ ಇಷ್ಟೊತ್ತಲ್ಲಿ? ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ ಕೃತಿ. ಪೃಥ್ವಿ ಸೂಸೈಡ್ ಮಾಡ್ಕೊಂಡು ವಾಟ್? 2 ದಿನದಿಂದ ಎಲ್ಲೂ ಸಿಕ್ಕಿರ್ಲಿಲ್ವಂತೆ. ನಿನ್ನೆ ಬಾಡಿ ಸಿಕ್ಕಿದೆ. ನಿನ್ನೆ ನೈಟ್ ನನಗೆ ಫೋನ್ ಬಂತು. ಈಗ ನಾನು ಊರಿಗೆ ಹೊರಡ್ತಾ ಇದ್ದೀನಿ. ಹೋಗೋಕ್ಕೂ ಮುಂಚೆ ಒಂದ್ಸರಿ ನಿಂಗೆ ಹೇಳ್ಬಿಡೋಣ ಅಂತ ಫೋನ್ ಮಾಡಿದೆ. ಓ ಗಾಡ್. ಸರಿ, ಹಾಗಿದ್ರೆ ನಾನು ಈಗಲೇ ಹೊರಡ್ತೀನಿ. ಅವು ನನ್ನ ಜೀವನದ ಪುಟಗಳಿಗೆ ಬಹಳಷ್ಟು ನೆನಪುಗಳನ್ನು ಕೊಟ್ಟಂತಹ ದಿನಗಳು. ದ ಬೆಸ್ಟ್ ಮೆಮರೀಸ್ ಅಂಡ್ ದ ವರ್ಸ್ಟ್. ಜೀವನದಲ್ಲಿ ಖುಷಿಯ ಕ್ಷಣಗಳ ಜೊತೆಯಲ್ಲೇ ದುಃಖದ ಘಟನೆಗಳು ನಡೆಯುತ್ತೆ. ಅಂತಹ ಒಂದು ಘಟನೆ ನನ್ನ ಜೀವನದಲ್ಲೂ ನಡೆದಿದ್ದು ಇದೇ 4 ವರ್ಷಗಳ ಹಿಂದೆ. ಆ ಘಟನೆ ನನ್ನನ್ನ ಈಗಲೂ ಕನಸಲ್ಲೆಲ್ಲ ಕಾಡ್ತಾ ಇದೆ. ಕಾರ್ಗಿಲ್ ಈ ಘಟನೆಗೆ ಸಾಕ್ಷಿಯಾದ ಒಂದು ಸುಂದರವಾದ ಊರು. ವಾವ್ ಆಕಾಶ್, ಏನೋ ಇಷ್ಟು ಚೆನ್ನಾಗಿದೆ ನಿಮ್ಮೂರು. ಪುಣ್ಯ ಮಾಡಿದ್ಯಾ ಮಗನೇ. ಹೇಗೆ ಹೇಳಿಲ್ವಾ? ದೇಶ ಸುತ್ತ ನೋಡು, ಕೋಶ ಓದ್ ನೋಡು, 2 ಆಗ್ಲಿಲ್ಲ ಅಂದ್ರೆ ಮಲೆನಾಡಲ್ಲಿ ಹುಟ್ಟು ನೋಡು ಅಂತ. ಏನೋ ಅಂತ ಹೇಳ್ಬಿಡ್ತಾನೆ ಡಬ್ಬ ನನ್ ಮಗ. ಏನು ಆಕಾಶ್, ಇದು ಕಾಡಲ್ಲೆಲ್ಲ ಕರ್ಕೊಂಡ್ ಬರ್ತಾ ಇದೀಯಾ? ಇನ್ನು ಎಷ್ಟು ದೂರನೋ ನಿಮ್ಮನೆ? ಹೀಗೆ ಒಂದ್ ರೈಟ್ ತಗೊಂಡು 2 ಲೆಫ್ಟ್ ಹಾಕೊಂಡು ಸೀದಾ ಹೋಗ್ತಿದ್ರೆ ಆಯ್ತು. ತುಂಬಾ ದಿನ ಆಗಿತ್ತು ಕಣಮ್ಮ ನಿನ್ ಕೈ ಅಡಿಗೆ ತಿಂದು. ನೀ ಇತ್ಲಾಗ ಬರಕ್ಕಲ್ಲಪ್ಪ, ಇನ್ನೊಂದ್ 2 ವರ್ಷಕ್ಕೆ ಮರ್ತೇ ಬಿಡ್ತೀಯ ನನ್ನನ್ನ. ನಮ್ ಕೈ ರುಚಿ ಇಷ್ಟ ಆಗುತ್ತೋ ಇಲ್ವೋ, ಬೆಂಗಳೂರು ಅಷ್ಟು ಚೆನ್ನಾಗಿಲ್ಲ ಅನ್ಕೋತೀನಿ. ಅಯ್ಯೋ, ಏನ್ ಬೆಂಗಳೂರ ಏನೋ. ನಿಮ್ದೇ ಊರು. ಆಂಟಿ, ನಿಮ್ ಊರ್ ಎಷ್ಟ್ ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿದೆ ನಿಮ್ ಕೈ ರುಚಿ. ನಾನಂತೂ ಇಲ್ಲೇ ಇದ್ಬಿಡೋಣ ಅನ್ಕೊಂಡಿದೀನಿ. ಧಾರಾಳವಾಗಿರಮ್ಮ, ನಿಮ್ದೇ ಮನೆ ಅನ್ಕೊಳ್ಳಿ. ಏ ಮಾಣಿ, ಹೇಳಕ್ ಮರ್ತೋತು, ರಜಕ್ ನಿನ್ ಫ್ರೆಂಡ್ಸು ಪೃಥ್ವಿ ಕಿಶೋರು ಬೈಂದ. ಹೌದಾ? ಈ ಹಾಲಿಡೇಸ್ ಆಗಾದ್ರೆ ಫುಲ್ ಹಬ್ಬನೇ. ಊಟ ಮಾಡಕ್ಕೂ ಬಿಡಲ್ಲ ಈ ನನ್ ಮಕ್ಕಳು. ಮತ್ತೆ ನಿಮ್ ಸ್ಟಡೀಸ್ ಎಲ್ಲ ಮುಗೀತು ಅನ್ಕೋತೀನಿ. 4 ವರ್ಷ ಅಲ್ವಾ ಇಂಜಿನಿಯರಿಂಗು? ಹಾ ಆಂಟಿ, ಇನ್ನೊಂದು ವರ್ಷ. ಆಂಟಿ, ಈ ಹಾಲಿಡೇಸ್ನ ಮಾತ್ರ ಸಕ್ಕದಾಗಿ ಎಂಜಾಯ್ ಮಾಡ್ಬೇಕು ಅನ್ಕೊಂಡಿದೀವಿ. ನಮ್ ಚಡ್ಡಿ ದೋಸ್ಗಳು ಬಂದಿದಾರಲ್ಲ, ಎಂಜಾಯ್ ಏನು, ಇನ್ನೊಂದ್ ಸ್ವಲ್ಪ ದಿನ ಕಾರ್ಗಲ್ಲಲ್ಲಿ ನಮ್ದೇ ರೂಲಿಂಗ್ ಪಾರ್ಟಿ. ನಾಳೆನೆ ಅವ್ರನ್ನ ಮೀಟ್ ಮಾಡಿಸ್ತೀನಿ ತಗೊಳ್ಳಿ. ಹೆವಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್. ನೋಡು, ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಇದೆಲ್ಲ ನಮ್ದೇ ತೋಟ. ಅಪ್ಪ ತೀರ್ಕೊಂಡ್ಮೇಲೆ ಎಲ್ಲ ಅಮ್ಮನೇ ನೋಡ್ಕೊತಾ ಇರೋದು. ಎಂತದ ಆಕಾಶ, ರಜೆಗೆ ಬಂದಿದ್ಯಾ? ಹೌದ್ ಮಾರ್ರೆ, ಫ್ರೆಂಡ್ಸಿನ ರಜೆಗೆ ಕರ್ಕೊಂಡ್ ಬಂದಿದ್ದೆ, ಊರ್ ತೋರ್ಸೋಣ ಅಂತ. ಓಯ್, ಎಂತದ ಆಕಾಶ, ಎಲ್ಲಿಗೆ ಹೋಗ್ತಾ ಇದೀವೋ ಈಗ? ಟು ಮೀಟ್ ಸಮ್ ಓಲ್ಡ್ ಫ್ರೆಂಡ್ಸ್. ಇವನೊಬ್ಬ ಕಂಡಲ್ಲಿ ಬಿಚ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಏ ದೋಸ್ತ, ಮಚ್ಚಾ, ಲೋ ಬಡ್ಡಿ ಮಕ್ಕಳ, ಎಷ್ಟ್ ದಿನ ಆಯ್ತು ನಿಮ್ನ ನೋಡಿ.
ನೋಡೋ, ಇವಳು ಕೃತಿ ಅಂತ, ಮತ್ ಇವಳು ವರ್ಷ ದನ ಕಾಯೋಳು ಅಂತ. ಹಾಯ್, ವರ್ಷ ಅಷ್ಟೇ. ಇವನು ಕಿಶೋರ್ ಅಂತ, ಮತ್ತೆ ಈ ನನ್ ಮಗ ಪೃಥ್ವಿ ಅಂತ. ನನಗೆ ಇವನೊಬ್ಬನ್ ಕಂಡ್ರೆ ಸಖತ್ ಇಷ್ಟ. ನಾವ್ ಇವನಿಗೆ ಲವ್ ಅಲ್ಲಿ ಡ್ರಾಕುಲಾ ಅಂತಾನೆ ಕರೆಯೋದು. ಚಿಕ್ಕಕ್ಕಿರ್ತ ಓತಿಗೆ ಅಂತ ಹೇಳ್ಕೊಂಡು ಕಚ್ಬಿಟ್ಟಿದ್ದ. ಇಲ್ಲ ಏ ಕೃತಿ, ಲೇ ಡ್ರಾಕುಲಾ, ಸುಸ್ಸು ನನ್ ಕೈ ತೊಳ್ಕೊಬ ಹೋಗೋ. ನೋಡ್ರಪ್ಪ, ಹಾಲಿಡೇಸ್ಗೆ ಅಂತ ನಮ್ಮೂರಿಗೆ ಕರ್ಕೊಂಡ್ ಬಂದಿದೀನಿ. ಎಲ್ಲ ತೋರ್ಸ್ಬೇಕು. ಏ ಅವೆಲ್ಲ ಆಗಲ್ಲಪ್ಪ, ನಾನ್ ತೋರ್ಸಲ್ಲ. ಓ ಊರ್ನಾ ಬಿಡು, ನಾವಿದೀವಲ್ಲ ತೋರಿಸ್ತೀವಿ. ವಾಪಸ್ ಹೋಗೋದನ್ನೇ ಮರ್ತು ಬಿಡ್ಬೇಕು, ಹಂಗೆ ತೋರಿಸ್ತೀವಿ. ನನ್ನ ಮಗನ್ ಈ ಹಾಲಿಡೇಸು ಫುಲ್ ಹಬ್ಬನೇ. ನಡೀರಿ ನಡೀರಿ. ಸಂಜೆಯಾದರೂ ಸರಿಯದ ಸಂತೆಯಲಿ ಬೇಕೊಂದು ಬ್ರೇಕು ಆಗಾಗ ಬದುಕಲಿ. ಸಂಜೆಯಾದರೂ ಸರಿಯದ ಸಂತೆಯಲಿ ಬೇಕೊಂದು ಬ್ರೇಕು ಆಗಾಗ ಬದುಕಲಿ. ಸಿಕ್ಕಾಗ ಎಷ್ಟೊಳ್ಳೆ ಗೆಳೆತನ, ಸಾಕ್ತಾನೆ ಇರ್ಲಿ ಟ್ರಿಪ್ಪು ಕೊನೆತನ. ಸಂಜೆಯಾದರೂ ಸರಿಯದ ಸಂತೆಯಲಿ ಬೇಕೊಂದು ಬ್ರೇಕು ಆಗಾಗ ಬದುಕಲಿ. ಏನಾಯ್ತು ಮಗ? ನಾನು ನಿನ್ನ ಸಂಜೆ ಬೀಳುವ ಕನಸಲ್ಲೇನೋ ಕಡಿಮೆಯಾಗಿದೆ. ಮಳೆ ಹನಿಗಳಿಗೂ ಮಾತು ಬಾರದೆ ಕೆಂಪು ಕೋಟೆಯ ಮತ್ತೆ ಕಟ್ಟೋ ಆಸೆಯಾಗಿದೆ. ನಮ್ಮ ಸ್ನೇಹಕ್ಕೆ ಇಷ್ಟು ಆಗದೆ. ಕವಿಯ ಹಾಡಿಗೂ ಸಿಗದ ಬಂಧಾವಿದು. ಮಾತು ಮಾತಲ್ಲೇ ಜೀವಗಳ ಉಳಿಸುವುದು. 4 ದಿನದಲ್ಲಿ ಕಟ್ಟಿಕೊಂಡ ಗೂಡಿದು ಯಾವ ಮಳೆಗೂ ಯಾಮಾರಿ ಬೀಳದು. ಏನಾಯ್ತಪ್ಪ ಕುಮಾರ್ ಕಂಠೀರವ? ನೀನ್ ಗೋಳ ಕೊತ್ತಿಯಲ್ಲ, ಅದಕ್ಕೆ ಎಷ್ಟು ಬೇಜಾರಾಗಿದ್ದಾನೆ ಅನ್ಸುತ್ತೆ. ಸೂಸೈಡ್ ಗೀಸೈಡ್ ಮಾಡ್ಕೊಂಡಿಯಪ್ಪ? ಲೇ, ಇಷ್ಟಕ್ಕೆಲ್ಲ ಸೂಸೈಡ್ ಮಾಡ್ಕೊಳ್ಳೋದಾಗಿದ್ರೆ ನಾವು ವರ್ಷ ಇಷ್ಟೊತ್ತಿಗೆ ಎಷ್ಟಲ್ಲಿ ಸೂಸೈಡ್ ಮಾಡ್ಕೊಂಡಿರ್ತಿದ್ಲೋ. ಸೋ ಫನಿ. ಓಯ್, ಬೇಗ ಕೋಮದಿಂದ ಹೊರ ಬಾರಪ್ಪ ರಾಜ. ಇನ್ನ ಈ ಟ್ರಿಪ್ ಅಲ್ಲಿ ಕಡ್ದ್ ಗುಡ್ಡೆ ಹಾಕೋದ್ ತುಂಬಾ ಇದೆ. ನೀ ಹೋಳಿಗೆ ನಾ ಹೂರಣ, ಎಲ್ಲಿಂದ ಶುರುವಾಯ್ತೋ ಈ ಪಾಟಿ
ಗೆಳೆತನ ಸಾಕೆನ್ನುವಷ್ಟು ಸಾಗಬೇಕು ಜೊತೆಯಲಿ ದಾರಿನದಾದರೆ ಒಳಗೊಳಗೆ ಕಚಗುಳಿ ಓ ಸಂಜೆಯಾದರೂ ಸರಿಯದ ಸಂತೆಯಲಿ ಬೇಕೊಂದು ಬ್ರೇಕು ಆಗಾಗ ಬದುಕಲಿ ಸಂಜೆಯಾದರೂ ಸರಿಯದ ಸಂತೆಯಲಿ ಬೇಕೊಂದು ಬ್ರೇಕು ಆಗಾಗ ಬದುಕಲಿ. ಇದೆಲ್ಲ ಚೆನ್ನಾಗಿದೆ, ನೀ ಟೆನ್ಷನ್ ತಗೋಬೇಡ ಆಯ್ತಾ. ಅಮ್ಮ ನಾನು ಮತ್ತೆ ಕಾಲ್ ಮಾಡ್ತೀನಿ ಆಯ್ತಾ ನಿನಗೆ. ಏನಪ್ಪ ಇರೋ ಬೇಜಾರಲ್ಲಿದ್ದೀರಾ, ಏನು ಕತೆ? ಏನಿಲ್ಲ, ಲೈಫಲ್ಲಿ ಏನೋ ಬರ್ಕೋತಾ ಇದ್ದೀನಿ. ನೋಡು, ನಮಗೆ ಇಷ್ಟ ಆಗಿದ್ನ ಬೇರೆಯವರಿಂದ ಕಿತ್ಕೊಂಡಾದ್ರೂ ಪಡ್ಕೋಬೇಕು. ಓಯ್, ಕೇರ ಮಾಡಕ್ಕೆಲ್ಲ ರೆಡಿ ಇದೆ, ಬರ್ರಾ ಬೇಗ. ರಾಣಿನ್ ಬೀಳಿಸ್ತೀನಿ ನೋಡಿಗ. ಇಲ್ಲ ದೋಸ್ತ, ರಾಣಿ ಯಾವಾಗಿದ್ರು ನಂದೆ, ನನಗೆ ಛೇ, ಓಯ್ ಎಲ್ಲಿಗ? ಸುಸ್ಸು ಮಾಡಕ್ ಹೋಗ್ತಿದ್ದೀನಿ, ಬರ್ತೀಯ? ನಂಗೂ ಅರ್ಜೆಂಟಪ್ಪ. ಓ, ನಿಂಗೆ ಬಂದಿಲ್ವಾ ದೊಡ್ಡ ರೋಗ? ನಾನು ಈ ಕಡೆಯಿಂದ ಹೋಗ್ತೇನೆ. ನೀನಾ? ಯಾಕೋ, ಏನಾಯ್ತು? ಏನಿಲ್ಲ ಬಾ. ಸರಿ ಬಾ. ಮಗ, ನಾಳೆ ಕಾಲೇಜುರ್ಗ ಅಂತ ಒಂದು ಪ್ಲೇಸ್ ಇದೆ, ಹೋಗೋಣ. ಪ್ಲೇಸ್ ಮಾತ್ರ ಸಕ್ಕದಾಗಿದೆ, ನಾವು ಹೋದರೆ ಹೆವಿ ಎಂಜಾಯ್ ಮಾಡ್ಬೋದು. ಅದೇ ಹುಡುಗಿರಿಗೆ ಒಳ್ಳೆ ಪ್ಲೇಸ್ ಅಲ್ಲ ಅದು, ಅವ್ರಿಗೆ ಹೇಳ್ಬಿಡು ಬರೋದು ಬೇಡ ಅಂತ. ಸರಿ ತಗೋ, ಹೇಳ್ತೀನಿ. Oh my God. ಇದೇ ಎಂಡ್ ಅನ್ಸುತ್ತಲ್ಲ. ಪೃಥ್ವಿ, ಕಿಶೋರ, ಏನ್ಲ ಮಗ ಸೀನ್ರಿ ಹಿಂಗಿದೆ? ಏನಾರ ಆಗ್ಬೇಕು ಲೈಫಲ್ಲಿ, ಒಳ್ಳೆ ಫೋಟೋಗ್ರಾಫರ್ ಆಗ್ಬಿಡ್ಲಾ? ಇಂಜಿನಿಯರಿಂಗ್ ಸೇರ್ಕೊ ಮಗ. ಓದಕ್ಕೆಲ್ಲ ಆಗಲ್ಲ ಗುರುವೆ, ಸುಮ್ಮನೆ ಪೈಲಟ್ ಆಗ್ಬಿಡ್ತೀನಿ. ಏನಂತೀಯ? ಇಂಜಿನಿಯರಿಂಗ್ ಸೇರ್ಕೊ. ಓದೋದಾಗಲ್ಲ ಅಂತಾನೆ ಹೇಳ್ತಿರೋದು ಗುರುವೆ, ಓದೋದಾಗಲ್ಲ. ಡ್ರೈವಿಂಗ್ ಮಾಡೋದಕ್ಕೂ ಇಂಜಿನಿಯರಿಂಗ್ ಸೇರ್ಕೊ ಅಂತೀಯಲ್ಲ, ಸುಮ್ಮನೆ ಬೆಸ್ಟ್ ಐಡಿಯಾ. ಫುಟ್ಪಾತಲ್ಲಿ ದೋಸೆ ಹಾಕ್ತೀನಿ, ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ಮಗ ಈಗ ಹೇಳ್ತೀನಿ ಕೇಳೋ, ಇಂಜಿನಿಯರಿಂಗ್ ಸೇರ್ಕೊ. ಯಾವನ್ ಗುರು ಇವರು ಎಲ್ಲದಕ್ಕೂ ಇಂಜಿನಿಯರಿಂಗ್ ಸೇರ್ಕೊಂತಾನೆ? ಈಶ್ವರ, ಏನು ನೀನೇನ್ ಮಾಡ್ಬೇಕಂತಿದ್ಯಾ? ಮಗ, ನಾನು ಡಾಕ್ಟರ್ ಆಗಬೇಕು ಅಂತ ಇದ್ದೀನಿ. ಮಗ, ಬೆಸ್ಟ್ ಐಡಿಯಾ ಹೇಳ್ತೀನಿ ಕೇಳೋ, ಇಂಜಿನಿಯರಿಂಗ್ ಸೇರ್ಕೊ. All is well, bowl. All is well. All is well. All is well. ಮಗ, ನಿನ್ನ ಫ್ರೆಂಡ್ ಕೃತಿ ಚೆನ್ನಾಗಿದ್ದಾಳಲ್ವಾ? ಯಾರ ಡುಮ್ಮಿನಾ? ಏನಿಲ್ಲ, ಚೆನ್ನಾಗಿದ್ದಾಳೆ. ಅಮ್ಮ, ಕೃತಿ ತಗೊಳ್ಳಮ್ಮ.
ಅವ್ನು ಹೋಗ್ಬೇಕಾದ್ರೆ ಮುಂಚೆ ಲೆಟರ್ ಬರ್ತಿಟ್ಟು ಹೋಗಿದ್ದಾನೆ. ಸಣ್ಣವನಿದ್ದಾಗಿಂದನೂ ನಾನು ಆಕಾಶ್ ಕ್ಲೋಸ್ ಫ್ರೆಂಡ್ಸ್. ಅವನಂದರೆ ನನ್ನ ಪ್ರಾಣ. ನಾನು ಅವ್ನಿಗೆ ಅಷ್ಟೇ ಇಷ್ಟ. ಆದರೆ ನನ್ನ ಕಾಲು ಸರಿ ಇಲ್ಲ ಅನ್ನೋದೇ ಅವನಿಗೆ ಕಾಮಿಡಿ ಮಾಡಿ ಮಜಾ ತಗೊಳ್ಳೋ ವಿಷಯ. ಅವನು ನನ್ನ ಮೇಲೆ ಜೋಕ್ ಮಾಡ್ತಿದ್ದ, ಆದರೆ ಅದರಿಂದ ನನಗೆ ಯಾವಾಗಲೂ ಬೇಜಾರಾಗಿಲ್ಲ. ಯಾಕಂದರೆ ಅವನು ನನ್ನ ಪ್ರಾಣ ಸ್ನೇಹಿತ, ಅವನಿಗೆ ಪೂರ್ತಿ ಹಕ್ಕಿದೆ. ಆದರೆ ಅವನು ನಿನ್ನ ಮತ್ತೆ ಮುಂದೆ ನನ್ನ ಕಾಮಿಡಿ ಫೇಸ್ ಮಾಡೋದು ಅದೇನಾಯ್ತೋ ಗೊತ್ತಿಲ್ಲ. ನಾನು ಚೇಂಜ್ ಆಗಿಬಿಟ್ಟಿದ್ದೆ. ಆಕಾಶ್ನ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಗೊತ್ತಿಲ್ಲದಂಗೆ ಅವನು ನನ್ನ ಎನಿಮೆ ಆಗಿದೆ. ಅದಕ್ಕೆ ಅವತ್ತು ಕವಲೇದುರ್ಗಕ್ಕೆ ಹೋದಾಗ ಏನೋ ಮಾಡಿದ್ದ ನಿನಗೆ, ಏನೋ ಮಾಡಿದ್ದ ಫ್ರೆಂಡು, ಹೆಂಗೋ ಮನ್ಸು ಬಂತು ನಿನಗೆ. ಸಾಯಿ ಪೃಥ್ವಿ ಸೂಸೈಡ್ ಮಾಡ್ಕೊಂಡಂತೆ.